ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದ ಐಟಮ್ಸ್ ಆರ್ ವಿಚ್ ಆರ್ ನೀಡೆಡ್ ಟು ಸಾಂಬಾರ್: ಆನಿಯನ್ಸ್, ಕೊತ್ತಂಬರಿ, ಮತ್ತು ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಫ್ರೈ ಮಾಡ್ಕೊಂಡಾಗ ಹಸಿ ಸ್ಮೆಲ್ ಹೋಗುತ್ತೆ. ಚಿಕನ್ನಲ್ಲಿ ವಾಶ್ ಮಾಡಿ ಇಟ್ಕೋಬೇಕು. ಕೆಲವೊಬ್ಬರು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಥರ ಇಡ್ತಾರೆ, ಬಟ್ ಐ ಡೋಂಟ್ ಪ್ರಿಫರ್ ಲೈಕ್ ದಟ್. ಫಸ್ಟ್ನೇದಾಗಿ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ, ಸೊ ದಟ್ ತುಂಬ ಬ್ರೌನಿಷ್ ಆಗೋಲ್ಲ. ನನ್ನ ಪ್ರತಿ ವೀಡಿಯೋದಲ್ಲೂ ಅಷ್ಟೇ ಹೇಳೋದು, ಮಸಾಲೆ ಐಟಮ್ಸ್ನ ಯಾವತ್ತೂ ತುಂಬ ಬ್ರೌನಿಷ್ ಆಗಿ ಫ್ರೈ ಮಾಡ್ಕೋಬೇಡಿ, ಯಾಕೆಂದರೆ ಅದು ಸ್ವೀಟ್ ಸ್ವಲ್ಪ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ವಿಲ್ ಟೇಕ್ ಇಟ್ ಔಟ್. ಹೇಗೆ ಬರ್ತಾಯಿದೆ ನನ್ನ ಬ್ಲಾಗ್ಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇಂಟ್ರ್ಯಾಕ್ಷನ್ ಮಾಡೋದ್ರಿಂದ ನನಗೆ ಇನ್ನೂ ಹೆಲ್ಪ್ ಆಗುತ್ತೆ. ಲೈಕ್ ವೀಡಿಯೋಸ್ ರಿಲೇಟೆಡ್ ಆಗಿರ್ಬೋದು, ಯಾವ ಥರ ಐಡಿಯಾಸ್ ಕೊಡಿ, ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಪ್ರ್ಯಾಂಕ್ ವಿಡಿಯೋಸ್ ಆಗಿರ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಇವಾಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಮಸಾಲೆಸ್ ಆಮೇಲೆ ಆ್ಯಡ್ ಮಾಡ್ಕೋತೀನಿ. ಫಸ್ಟ್ ಇದನ್ನು ಹುರ್ಕೊಳ್ಳೋಣ. ಎಣ್ಣೆ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟಿಗೆ ಒಂದು 2 ಸ್ಪೂನ್ ಏನು ಹಾಕಿದ್ದೆ ಅದರಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಅದರಲ್ಲೇ ಉಳ್ಕೊಳುತ್ತೆ ಎಣ್ಣೆ ಕೂಡ, ತುಂಬ ಏನು ಹಿಡಿಯೋದಿಲ್ಲ. ಆ್ಯಂಡ್ ಇದಾದಮೇಲೆ ಚಕ್ಕೆ, ಏಲಕ್ಕಿ ಮತ್ತು ಲವಂಗನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಚಕ್ಕೆ, ಏಲಕ್ಕಿ, ಲವಂಗನ ಅಷ್ಟೇ ಕ್ವಾಂಟಿಟಿ ತಕ್ಕನಂಗೆ ಹಾಕಿ. ಆ್ಯಂಡ್ ನಾನು ಸಜೆಷನ್ ಕೊಡೋದು ಜಾಸ್ತಿ ಲವಂಗ ಹಾಕಬೇಡಿ. ನಾವೊಂದು 50-60% ಅಷ್ಟು ಚಕ್ಕೆ, ಏಲಕ್ಕಿ ಹಾಕಿದ್ವಿ ಅಂತಂದರೆ ಅದರಲ್ಲಿ ಒಂದು 10% ಇಲ್ಲ 5% ಅಷ್ಟು ಲವಂಗ ಹಾಕಿ. ಆ್ಯಂಡ್ ಇದಾದಮೇಲೆ ನಾನು ಒಗ್ಗರಣೆಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ, ಅಂದರೆ ಸಾಂಬಾರಿಗಿದು. ಸಾಕಷ್ಟು ಜನ ಏನು ಮಾಡ್ತಾರೆ, ಕಲಸಿಟ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಕೊತಾರೆ. ನಾನು ಒಂದೊಂದು ಸಲ ಒಂದೊಂದು ಥರ ಟ್ರೈ ಮಾಡ್ತಾಯಿರ್ತೀನಿ, ನಾಟ್ ಆಲ್ವೇಸ್ ಇನ್ ದ ಕನ್ಸಿಸ್ಟೆನ್ಸಿ ಡೂಯಿಂಗ್ ಇನ್ ದ ರೆಸಿಪೀಸ್. ಯಾಕೆಂದರೆ ನಾನು ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾನೆ ಇರ್ತೀನಿ, ಯಾವ್ದು ಚೆನ್ನಾಗಿ ಬರುತ್ತೆ, ಯಾವ್ದು ಚೆನ್ನಾಗಿ ಬರೋದಿಲ್ಲ ಅಂತ ಅಂದ್ಕೊಂಡು. ಸೊ ಒಂದೊಂದು ಟೈಮ್ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ ರೆಸಿಪೀಸಲ್ಲಿ. ಸೊ ಐ ಡೋಂಟ್ ಪ್ರಿಫರ್ ಸ್ಟಿಕ್ಕಿಂಗ್ ಟು ಒನ್ ಮೆಥಡ್ ಓನ್ಲಿ. ಆ್ಯಂಡ್ ಇದು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಇದು ಖಾರದ ಪುಡಿ ನಾನು ಊರಿಂದ ತರಿಸಿದ್ದೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಇದು ತುಂಬಾ ಏನಂತಾರೆ ಖಾರ ಇದೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಆ್ಯಂಡ್ ಇವಾಗ ನಾನು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಐಟಮ್ಸ್ ಏನಿದೆ ಅದಕ್ಕೆ ನಾನು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಕೊತ್ತಂಬರಿ ಪುಡಿ ಕೂಡ ಹಾಕೋಬೋದು, ಇಲ್ಲ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ಲ ಐ ಕ್ಯಾನ್ ಸ್ಕಿಪ್, ಆರಲ್ಸ್ ನೀವು ಎರಡೂ ಆ್ಯಡ್ ಮಾಡ್ಕೊತೀನಿ ಅಂದರೆ ದಟ್ಸ್ ಆಲ್ಸೋ ಫೈನ್. ನಾನು ಫಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿದು ಏನು ಮಸಾಲೆ ಇದೆ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಇನ್ನೊಂದು ಟಿಪ್ಸ್ ಏನಂತಂದರೆ, ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ರಬ್ಬರ್ ಥರ ಆಗೋಗುತ್ತೆ. ಬಾಯ್ಲರೇ ಆಗಿರ್ಬೋದು, ಫಾರಮ್ ಅಂದರೆ ಸ್ವಲ್ಪ ಬೇಕು, ನಾನು 7 ವಿಷಲ್ ಓಡಿಸ್ತೀನಿ. ಬಟ್ ಇದು ಏನು ಅಂತಂದರೆ ನಾರ್ಮಲ್ ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನಾನು ಸ್ಟಾರ್ಟಿಂಗ್ ಎಣ್ಣೆಯಲ್ಲಿ ಒಂದು 10 ನಿಮಿಷ ಹುರ್ಕೊಂಡು ಸಾಂಬಾರು ಮಾಡಬೇಕಾದ್ರೆ ಇದೆಲ್ಲ ಮಸಾಲೆ ಹಾಕ್ತಾಯಿದ್ದೀನಲ್ಲ ಇವಾಗ ನಾನು, ಇದರಲ್ಲಿ ಮ್ಯಾಕ್ಸ್ ಅಂದರೆ ಒಂದು 15 to 20 ಮಿನಿಟ್ಸ್ ಅಷ್ಟೇ ನಾನು ಬೇಯೋದಕ್ಕೆ ಇಡೋದು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಾಸ್ಟಿಗೆ ಆಫ್ ಮಾಡಿಬಿಡ್ತೀನಿ. ಆ್ಯಂಡ್ ನಾನಿವಾಗ ಇಟ್ಕೊಂಡಿರೋದು ಲೋ ಫ್ಲೇಮಲ್ಲಿ, ಯಾಕಂದರೆ ಮಸಾಲೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ವಾಟರ್ ನೋಡ್ಕೊಂಬಿಟ್ಟು ಹಾಕ್ಕೊಂಡು ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಸ್ ಮಾಡಿದ್ದೆ, ಮೇನ್ ಇಂಗ್ರೀಡಿಯೆಂಟು. ಸೊ ಉಪ್ಪನ್ನ ಹಾಕ್ಕೊಂಡು ಕೂಡ ನೀವು ನೀಟಾಗಿ ಕಲಿಸ್ಕೊಳ್ಳಿ. ಇದಾದಮೇಲೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕು ನಿಮಗೆ, ಗಟ್ಟಿ ಬೇಕಾ, ಚಪಾತಿಗೆ ಗ್ರೇವಿ ಥರ ಬೇಕಾ, ಅಥವಾ ಮುದ್ದೆ ಅಂತಂದರೆ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಹಾಗಾಗಿ ನಾನಿಲ್ಲಿ ಒಂದು 2.5 ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ. ಆ್ಯಂಡ್ ಉಪ್ಪನ್ನ ಕೂಡ ಟೇಸ್ಟ್ ಮಾಡಿ ನೋಡಿ, ಸರಿಯಾಗುತ್ತೆ ಅಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆದಮೇಲೆ ಏನೂ ಮಾಡೋದಕ್ಕಾಗಲ್ಲ. ಹೋಪ್ಫುಲಿ ನಿಮಗೆ ಈ ಚಿಕನ್ ಸಾಂಬಾರ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್.